ಏನಿದು ಇವತ್ತು ಯಾವ ವಿಡಿಯೋ ಜೊತೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಲ್ಲವನ್ನ ತಿಳಿಸೋದಕ್ಕಿಂತ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಮೊನ್ನೆ ಅಷ್ಟೇ ಹಳ್ಳಿ ಮನೆದು ವಿಡಿಯೋ ಹಾಕಿದ್ದಾರೆ. ಇವತ್ತು ಯಾಕೆ ಹಳ್ಳಿ ಮನೆ ವಿಡಿಯೋ ಜೊತೆ ಬಂದಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ನಂಗಂತೂ ಮಾವಿನ ಹಣ್ಣು ಅಂತಂದರೆ ತುಂಬ ಇಷ್ಟ. ಅದರಲ್ಲೂ ಮಾವಿನಕಾಯಿ ಹಾಗೆ ಮಾವಿನ ಹಣ್ಣು ಹಾಕಿ ಮಾಡಿರುವಂತಹ ಅಡುಗೆಗಳನ್ನು ಬಾಳೆ ಎಲೆ ಮೇಲೆ ಬಡಿಸ್ತಾರೆ ಅಂತಂದರೆ ಮಿಸ್ ಮಾಡ್ಕೊಳ್ಳೋದುಂಟಾ? ನೀವೇ ಹೇಳಿ. ನೀವು ಕೂಡ ನನ್ನ ಹಾಗೆ ಮಾವಿನ ಹಣ್ಣು ಇಷ್ಟಪಡೋರಾಗಿದ್ದರೆ ಒಂದು ಸಲ ವಿಸಿಟ್ ಮಾಡಿ. ನಿಮಗೂ ಕೂಡ ಅಷ್ಟು ಐಟಮ್ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಮಲ್ಲೇಶ್ವರಮಲ್ಲಿರುವ ಹಳ್ಳಿ ಮನೆಯಲ್ಲಿ ಏಪ್ರಿಲ್ 9ಕ್ಕೆ ಶುರುವಾಗಿರುವಂತಹ ಈ ಮ್ಯಾಂಗೋ ಮೆನು ಮೇ 31 ತನಕ ಲಭ್ಯವಿರುತ್ತೆ. ಇಲ್ಲಿ ಬಾಳೆ ಎಲೆ ಮೇಲೆ ಮ್ಯಾಂಗೋ ಹಾಲ್ಬಾಯಿ, ಮ್ಯಾಂಗೋ ಜ್ಯೂಸು, ಮ್ಯಾಂಗೋ ಪಿಕ್ಕಲ್, ಕೋಸಂಬರಿ, ಮ್ಯಾಂಗೋ ಒಬ್ಬಟ್ಟು, ಮ್ಯಾಂಗೋ ಗೊಜ್ಜು, ಮ್ಯಾಂಗೋ ಸಾಸಿವೆ, ಮ್ಯಾಂಗೋ ರಸಮಲೈ, ಹೀಗೆ 20ಕ್ಕೂ ಹೆಚ್ಚು ಅಡುಗೆಗಳನ್ನು ನಿಮಗೆ ಬಾಳೆ ಎಲೆ ಮೇಲೆ ಬಡಿಸ್ತಾರೆ. ಈ ಎಲ್ಲ ಅಡುಗೆಯಲ್ಲೂ ಕೂಡ ಮಾವಿನಕಾಯಿ ಹಾಗೆ ಮಾವಿನ ಹಣ್ಣನ್ನು ಬಳಸಿ ಮಾಡಿರುವಂತಹ ಅಡುಗೆಗಳೇ ಆಗಿರುತ್ತೆ. ಮಾವಿನ ಹಣ್ಣು ಅಥವಾ ಕಾಯಿ ಹಾಕಿ ಮಾಡಿರುವ ಅಷ್ಟು ಅಡುಗೆಗಳನ್ನು ನೀವು ಒಂದೇ ಕಡೆ ಟೇಸ್ಟ್ ಮಾಡ್ಬೋದು. ನಿಮಗೆ ಮಧ್ಯಾಹ್ನದ ಊಟ ಹಾಗೆ ರಾತ್ರಿ ಊಟ ಎರಡೂ ಸಲ ಕೂಡ ಈ ಮಾವಿನ ಹಣ್ಣು ಹಾಕಿ ಮಾಡಿರುವಂತಹ ಅಡುಗೆಗಳೇ ಲಭ್ಯವಿರುತ್ತೆ. ಟೈಮಿಂಗ್ಸ್ ಬಂದು ಮಧ್ಯಾಹ್ನ 12 ಗಂಟೆಯಿಂದ 3:30 ತನಕ, ಹಾಗೆ ರಾತ್ರಿ ಆದರೆ 7 ಗಂಟೆಯಿಂದ 9:30 ತನಕ ಲಭ್ಯವಿರುತ್ತೆ. ಮಾವಿನಕಾಯಿ ಹಾಗೆ ಮಾವಿನ ಹಣ್ಣು ಹಾಕಿ ಮಾಡಿರುವಂತಹ ಅಡುಗೆಯನ್ನು ಬಾಳೆ ಎಲೆ ಮೇಲೆ ಬಡಿಸ್ತಾರೆ ಅಂತ ಹೇಳಿದೆ. ಹಾಗೆ ಟೈಮಿಂಗ್ಸ್ ಕೂಡ ಹೇಳಿದೆ. 2 ಟೈಮು ಊಟದ ವ್ಯವಸ್ಥೆ ಇರುತ್ತೆ ಅಂತ. ಹಾಗಾದರೆ ಒಬ್ಬರಿಗೆ ಎಷ್ಟು ಅಂತ ಕೇಳಿದರೆ, ದೊಡ್ಡವರಿಗಾದರೆ 400 ರೂಪಾಯಿ, ಹಾಗೆ ಚಿಕ್ಕ ಮಕ್ಕಳಿಗಾದರೆ 250 ರೂಪಾಯಿ ಆಗುತ್ತೆ. ನಾನಂತೂ ಅಷ್ಟು ಐಟಮನ್ನು ತಿಂದು ತೆಗೆದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವೇನಾದರೂ ಬೆಂಗಳೂರಿನಲ್ಲೇ ಇರೋರಾಗಿದ್ದು ಹಾಗೆ ಮಾವಿನ ಹಣ್ಣು ಪ್ರಿಯರಾಗಿದ್ದರೆ ಖಂಡಿತ ಈ ಊಟನ ಮಿಸ್ ಮಾಡ್ಕೋಬೇಡಿ. ಊಟ ಎಲ್ಲ ಆದಮೇಲೆ ಕೊನೆಯಲ್ಲಿ ಮಾವಿನ ಹಣ್ಣು ಐಸ್ ಕ್ರೀಮ್ ಕೂಡ ತಿಂದೆ. ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.